ವಾಟ್ಸಾಪ್ನ ಅತಿ ದೊಡ್ಡ ಸ್ಕ್ಯಾಮ್ ಅಲ್ಲಿ ಅತಿ ಸುಲಭವಾಗಿ ನಿಮ್ಮನ್ನ ಚೀಟ್ ಮಾಡಬಹುದು. ನಿಮ್ಮ ಕಾಂಟ್ಯಾಕ್ಟ್ ನಿಂದ ಯಾರಾದರೂ ನಿಮಗೆ ವಾಟ್ಸಪ್ ಮೆಸೇಜ್ ಮಾಡುವಾಗ ಹಾಯ್ ಹೌ ಆರ್ ಯು, ಐ ನೀಡ್ ಯುವರ್ ಹೆಲ್ಪ್, ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಪ್ಲೀಸ್ ಅಂತ ಹೇಳಿದ್ರೆ ಅವರಿಗೆ ಹೆಲ್ಪ್ ಮಾಡುವ ಮೊದಲು ದಯಮಾಡಿ ಸ್ವಲ್ಪ ಗಮನಿಸಿ. ಯಾರೇ ಇರಲಿ ಅಂತ ಮೆಸೇಜ್ ಬಂದ ಕೂಡಲೇ ನೀವು ಒಂದು ಕೆಲಸ ಮಾಡಿ, ಪ್ಲೀಸ್ ಕಾಲ್ ಮಿ ಅಂತ ಹೇಳಿ ಅವರ ಹತ್ರ ಮಾತಾಡಿ. ಅವರೇ ಅಂತ ಗೊತ್ತಾದ್ರೆ ಮತ್ತೆ ನಿಮಗೆ ಬಿಟ್ಟದ್ದು ಹೆಲ್ಪ್ ಮಾಡಲಿಕ್ಕೆ. ಹ್ಯಾಕ್ ಆದ ನಂಬರ್ನಿಂದ ನಿಮಗೆ ಮೆಸೇಜ್ ಬಂದಾಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಅವರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಸೇವ್ ಆಗಿರ್ತದೆ ನಿಮ್ದು. ಅದಕ್ಕಾಗಿ ನೀವು ಅವರನ್ನ ನಂಬ್ತೀರಿ, ಯಾರದ್ದೋ ನಂಬರ್, ಆ ನಂಬರಿಗೆ ಜಿಪೇ ಮಾಡಿ ಅಂತ ನೀವು ಇನ್ನೋಸೆಂಟ್ಲಿ ಮಾಡ್ತೀರಿ. ನಿಮ್ಮ ಹೆಸರಾಕದೆ ಅವರು ಪ್ಲೀಸ್ ಹೆಲ್ಪ್ ಮೀ ಅಂತ ಹೇಳಿದ್ರೆ ಅದರ 99% ಅರ್ಥ ಅಂದ್ರೆ ಅವರ ವಾಟ್ಸ್ಆಪ್ ನಂಬರ್ ಹ್ಯಾಕ್ ಆಗಿದೆ ಅಂತ. ಬಹಳ ಸುಲಭ ಹ್ಯಾಕ್ ಮಾಡಲಿಕ್ಕೆ. ವಾಟ್ಸ್ಆಪ್ ಅಪ್ಲಿಕೇಶನ್ ಅನ್ನ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡಿ ಅವರ ನಂಬರ್ ಹಾಕಿ OTP ಕೇಳಿದಾಗ ಅವರಿಗೆ ಫೋನ್ ಮಾಡಿ ಕೇಳಿ, ಬೈ ಮಿಸ್ಟೇಕ್ ನಾನು ನಿಮಗೆ OTP ನಿಮಗೆ ಬಂದಿದೆ ಕಳಿಸಿ ಅಂತ ಹೇಳಿದ್ರೆ ಅವರು ಕಳಿಸ್ತಾರೆ. OTP ಹಾಕಿದ ಕೂಡಲೇ ಅವರ ವಾಟ್ಸ್ಆ್ಯಪ್ ಅನ್ನ ಫುಲ್ ನಿಮ್ಮ ಕಂಟ್ರೋಲಿಗೆ ನೀವು ತರ್ತೀರ. ಹಾಗೇನೆ ಸ್ಕ್ಯಾಮ್ಸ್ಟರ್ಸ್ಗಳು ಮಾಡ್ತಾ ಇದ್ದಾರೆ, ನಿಮಗೆ ಗೊತ್ತೇ ಆಗೋದಿಲ್ಲ. ಈಗಲೂ ಇವತ್ತು ಕೂಡ ನನ್ನ ಮೊಬೈಲಿಗೆ 3 ನನ್ನ ನೋನ್ ಕಾಂಟ್ಯಾಕ್ಟ್ಸ್ನಿಂದ ಸೇಮ್ ಮೆಸೇಜ್ ಬಂದಿದೆ, ಹಾಯ್ ಹೌ ಆರ್ ಯು, ಪ್ಲೀಸ್ ಹೆಲ್ಪ್ ಮಿ ಅಂತ. ನಾನು ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ. ನೀವು ಎಷ್ಟು ದೊಡ್ಡ ಫ್ರೆಂಡ್ಸ್ ಇರಲಿ, ರಿಲೇಟಿವ್ ಇರಲಿ, ತಂದೆ ತಾಯಿ ಇರಲಿ, ಯಾರೇ ಇರಲಿ, ವಾಟ್ಸಪ್ಪಲ್ಲಿ ನಿಮಗೆ OTPಯನ್ನು ಕೊಡಿ ಅಂತ ಹೇಳಿದರೆ ದಯಮಾಡಿ OTPಯನ್ನು ಕೊಡಬೇಡಿ. OTPಯನ್ನು ಕೊಟ್ಟರೆ ನಿಮ್ಮ ವಾಟ್ಸಪ್ಪನ್ನೇ ಅವರ ಕೈಗೆ ಕೊಟ್ಟಂತೆ.